ಹಾರಾಡ್ತಿದ್ದವನು ಕ್ಷಮೆ ಕೇಳಿ ಹೋಗಿದ್ದಾನೆ ಅಂದ್ರೆ ಬೇರೆ ಏನಾದ್ರೂ ಸಂಚಿರ್ಬೋದು ಅವನ ಮನಸ್ಸಿನಲ್ಲಿ. ಸಂಚು ಇಲ್ಲ ಮಿಂಚು ಇಲ್ಲ, ಸತ್ಯ ನಮ್ಮ ಪರವಾಗಿತ್ತು, ಹಾಗಾಗಿ ಜಾಗ ಖಾಲಿ ಮಾಡಿದ್ರು. ಅಲ್ಲ, ಕೇಶವನಾದ್ರೂ ನನ್ನ ಎದುರಿಗೆ ಅಣ್ಣನ ಕ್ಷಮಾಪಣೆ ಕೇಳಿದ್ರು. ರೀ ಸುಮ್ಮನಿರ್ರಿ, ಈ ಮಾತೇನಾದ್ರೂ ಕೇಶವನಾತ್ರ ಕಿವಿಗೆ ಬಿದ್ರೆ ದುರಾಚಾರ ನಮಗ್ ತಗಲುತ್ತೆ. ಮಂಗಳನಿಗೆ ಸಣ್ಣಗೆ ಹುಳಿ, ಕೇಶವನಾಥ ನನ್ನ ಹತ್ರ ಕ್ಷಮೆ ಕೇಳಿದ್ದಕ್ಕೆ. ಹೊಡಿಯೋಕೆ ಅಂತ ಮನೆ ತನಕ ಬಂದವನು ವಾಪಸ್ ಆದ ಅಂದ್ರೆ ಅನುಮಾನ ಜಾಸ್ತಿ ಆಗತ್ತೆ ಭಾವ. ಅಯ್ಯ ತೆಗಿ, ಇದು ಪ್ರಾಮಾಣಿಕತೆಗೆ ದೊರೆತ ಜಯ. ಹರಕೆ ತೀರಿದ್ರೆ ಮದುವೆ ಅಂದಿದ್ದು, ಈಗ ಆ ಸಮಯ ಬಂದಾಯ್ತು. ಮದುವೆ ಬಗ್ಗೆ ನಾನೇನು ಸರಿಯಾಗಿ ಯೋಚನೆ ಮಾಡಿಲ್ಲ. ಇಲ್ದಿರೋ ಆಸೆ ಹುಟ್ಟಿಸ್ಕೊಂಡು ಯಾಕೆ ಕಲ್ಪನೆ ಮಧ್ಯೆ ಬದುಕ್ತ್ಯಾ? ಇಷ್ಟ ದಿನ ಹೇಗಿದ್ವೋ ಹಾಗೆ ಇರೋಣ. ನೀ ನಂಗೆ ಒಳ್ಳೆ ಸ್ನೇಹಿತ. ತಮಾಷೆಗೂ ಈ ಮಾತು ಹೇಳ್ಬೇಡ ದೇವಿ, ನನಗೆ ಪ್ರಾಣ ಹೋದಂಗಾಗುತ್ತೆ. ಮದುವೆ ವಿಚಾರದಲ್ಲಿ ಯಾರೋ ತಮಾಷೆ ಮಾಡ್ತಾರೆ. ಇದೇನೆ ನಿನ್ ಪ್ಲೇಟ್ ತಿರುಗಿಸ್ತಿದೀಯಾ? ಡಿಪ್ಪೋದಲ್ಲಿ ಅವ್ರ ಕೆಲಸ ಕೊಟ್ಟಿದಾರಂತ ಅವ್ರ ಪರ ನಿಂತು ತಂಗಿನೇ ಸುಳ್ಳಿ ಅಂತೀಯಾ? ತೆಗೆದ್ ಬಾರಿಸ್ತೀನಿ. ಅವ್ರ ಪರ ಇವ್ರ ಪರ ಅಂದ್ರೆ ನ್ಯಾಯ ಯಾರ ಕಡೆ ಇರುತ್ತೋ ಅವ್ರ ಪರ ನಾನು. ನೀನ್ ಅವತ್ತು ಹೇಳಿದೆ ಕಣೆ ನಾನ್ ಮದ್ವೆ ಆಗ್ತೀನಿ ಅಂತ. ಇಲ್ಲ, ನಾನ್ ಹೇಳಿಲ್ಲ. ನಾನ್ ಮಾತು ಕೊಟ್ಟಿರೋದು ಅಮ್ಮನವ್ರಿಗೆ, ಇವನ್ಗಲ್ಲ. ಹುಚ್ಚುಚ್ಚ ಕಲ್ಪನೆ ಮಾಡ್ಕೊಂಡು ಆಮೇಲೆ ಬೇಜಾರಾಗತ್ತಂದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ನಾನ್ ಸಾಯದ್ ನಿನ್ಗೆ ಆಸೆ ಅನ್ಸುತ್ತೆ ಕಣೆ. ಹಾಗೆ ಹೇಳಿಲ್ವೋ ನಾನು? ಆದ್ರೆ ಹಾಗೆ ನಡ್ಕೋತಿದ್ಯಲ್ಲ, ಸಾಯ್ತೇನ್ ಬಿಡು. ಶಂಕದ ಬಗ್ಗೆ ಜಾಗೃತವಾಗ್ರಿ, ರಕ್ತ ಸಂಬಂಧದ ಬಗ್ಗೆ ಬೇಡ. ನಿಮ್ಮಣ್ಣ ಜುಗ್ಗ, 1 ರೂಪಾಯಿನೂ ಬಿಚ್ಚಲ್ಲ. ದೇವಿ ಹತ್ರ ಇರೋ ಶಂಕ ತಗೊಂಡೋಗಿ ಕೇಶವನಾಥ್ರಿಗೆ ಕೊಟ್ರೆ 1 ಕೋಟಿ ಬರುತ್ತೆ. ದುಡ್ಡು ಬರೋದ್ರ ಬಗ್ಗೆ ಯೋಚನೆ ಮಾಡ್ರಿ ಅಂದ್ರೆ ರಕ್ತ ಸಂಬಂಧ ಅಂತೆ, ರಕ್ತ ಸಂಬಂಧ. ಅದಕ್ಕೆ ಅಲ್ವೇನೆ ಇಲ್ಲಿ ಅಣ್ಣನ ಮನೇಲಿದ್ದಾಗ ಅಣ್ಣನ ಆಜ್ಞಾಪಾಲಕನಂತ ನಟಿಸ್ತಾ ಇರೋದು. ಶಂಕ ಅದನ್ನ ಒಪ್ಸೋದ್ರಿಂದ ಬರೋ ಕೋಟಿ, ಅದ್ರ ಮೇಲೆ ಜ್ಞಾನ ಇರ್ಲಿ. ಕೇಶವನಾಥ್ರು, ಅಣ್ಣ, ಕ್ಷಮೆ, ರಾಜಿ ಇದ್ಯಾವುದು ಬೇಡ. ಕೋಟಿ ರೂಪಾಯಿ ಬೇಕಷ್ಟೇ. ನೀವು ಅರ್ಥವೇ ಆಗಲ್ಲ ದಣಿ. ಆ ಸದಾಶಿವನ್ನ ಕ್ಷಮಿಸಿ ಹಳೆದನ್ನೆಲ್ಲ ಮರೆತು ಸ್ನೇಹದ ಬಗ್ಗೆ ಮಾತಾಡ್ತಾ ಇದ್ರಂತೆ. ನನಗ್ಯಾಕೋ ಆಶ್ಚರ್ಯ. ಕಾರಣ ಇಲ್ಲದೆ ಯಾರು ಉಸಿರಾಡಲ್ಲ ಭೂಪಾಲು ಈ ಪ್ರಪಂಚದಲ್ಲಿ. ಈ ಸ್ನೇಹ ಸುಚೇಂದ್ರನಿಗೆ ಸಮಾಧಾನ ತರಬೇಕು. ಆ ಮೂಲಕ ನನಗೆ ನನ್ನ ಕೆಲಸಗಳಾಗಬೇಕು. ಸದಾಶಿವನ ಸ್ನೇಹ ಏನು ನನ್ನ ಕಿರೀಟ ಕೊಡಿಸ್ಬಿಡಲ್ಲ, ಆದ್ರೆ ನನ್ನ ಕೆಲವು ಅಗತ್ಯಗಳಂತೂ ನೆರವೇರುತ್ತೆ. ಕೇಶವನಾಥ್ರು ಕ್ಷಮೆ ಕೇಳೋ ತರ ಆಗ್ಲಿ, ಆ ಕೇಳೋ ತರ ಅಮ್ಮನವ್ರು ಮಾಡ್ಲಿ. ಆಮೇಲೆ 9 ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದಿದ್ರಿ. ರೀ, ಈಗ್ಲಾದ್ರೂ ಒಪ್ಕೊಳ್ರಿ, ಅಮ್ಮನವರು ಇದ್ದಾರೆ ಅಂತ. ನೋಡ್ದೇವಿ, ದೀಪಾವಳಿ ದಿವಸ ಪಾರ್ವತಿಗೆ ಕಣ್ಣು ಹೋಯ್ತು. ಆವತ್ತಿಂದಲೂ ನೀನು ಅಮ್ಮನವ್ರ ಹತ್ರ ನಿಮ್ಮ ಅಮ್ಮನಿಗೆ ಕಣ್ಣು ಬರ್ಲಿ ಅಂತ ಬೇಡ್ಕೊತಿದ್ಯೋ ಇಲ್ವೋ? ಅಮ್ಮನ್ ಕಣ್ ಬರ್ಲಿ ಅಂತ ಬೇಡ್ಕೊಳ್ದೆ ಇರ್ತೀನಪ್ಪ. ಆಯ್ತು, ನಿನ್ನ ಪಾರ್ವತಿ ದಾರಿನಲ್ಲೇ ಬರ್ತೀನಿ. ನೀನು ಅಮ್ಮನವ್ರ ಹತ್ರ ಕಣ್ಣು ಬರ್ಲಿ ಅಂತ ಬೇಡ್ಕೊತಿದ್ದೆ. ಯಾಕೆ ಬರಲಿಲ್ಲ ಅವಳಿಗೆ ಕಣ್ಣು? ಕೇಶವನಾಥ ಕ್ಷಮೆ ಕೇಳಿದ್ದು ಅಮ್ಮನವರಿಂದ ಅಲ್ಲ, ಅಥವಾ ಪಶ್ಚಾತ್ತಾಪದಿಂದಾನೂ ಅಲ್ಲ. ವ್ಯವಹಾರದ ದೃಷ್ಟಿಯಿಂದ ಅವನು ಕ್ಷಮೆ ಕೇಳಿದ್ದು. ಅಮ್ಮನವ್ರಿದ್ದಾರೆ, ನಂಬಿ ಅಪ್ಪ. 9 ಕ್ಷೇತ್ರದ ಹರಕೆ ತೀರ್ಸ್ಬಿಡೋಣ. ಅಮ್ಮಂಗ್ ಖಂಡಿತ ಕಣ್ ಬರುತ್ತೆ. ನೇತ್ರ ತಜ್ಞರು ತೀರೋದು ಯಾಕೆ? ಅಮ್ಮನವರಿಂದ ತಪಾಸಣೆ ಮಾಡೋಕ್ಕಾಗಲ್ಲ ಅಂತ ತಾನೆ. 9 ಕ್ಷೇತ್ರ ಟೂರ್ ಮಾಡಿ ಕಣ್ಬರೋ ಹಾಗಿದ್ದಿದ್ರೆ ಪ್ರಪಂಚದಲ್ಲಿ ಕುರುಡ್ರೆ ಇರ್ತಿರ್ಲಿಲ್ಲ. ಹೊಟ್ಟೆ ಹಸಿತಿದೆ, ಊಟಕ್ಕೆ ಹಾಕಿ ನಡಿ. ಅಪ್ಪನ್ನ 9 ಕ್ಷೇತ್ರಕ್ಕೆ ಕರ್ಕೊಂಡು ಬರ್ತೀನಂತ ಮಾತು ಕೊಟ್ಟಿತ್ತಪ್ಪ, ಅಥವಾ ನಾನು ಹುಟ್ಟೋ ಮುಂಚೆ ಅಮ್ಮ ಹರಕೆ ಹೊತ್ತಿತ್ತಪ್ಪ? ತಪ್ಪಿಲ್ಲ, ಆದ್ರೆ ನೀವು ಬದುಕ್ತಾ ಇರೋ ರೀತಿ ತಪ್ಪು. ಸ್ವಾರ್ಥ, ಅಸೂಯೆಗಳ ಮಧ್ಯೆ ನಿನ್ನ ಪ್ರಯತ್ನ ಮಸ್ಕಾಗಿ ಹೋಗ್ತಾ ಇದೆ ಮಗು. ಅಪ್ಪ ಹರಕೆ ತೀರ್ಸೋ ತರ ಕಾಣ್ತಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ? ಅಮ್ಮ, ನಿನಗೆ ಕೊಟ್ಟ ಮಾತಿನ ಪ್ರಕಾರ ಅಪ್ಪ ಅಮ್ಮನ 9 ಕ್ಷೇತ್ರಕ್ಕೆ ಕರ್ಕೊಂಡು ಬರಕ್ ಆಗತ್ತಲ್ವಾ?